ಇನ್ನು ಸಿದ್ದಾಪುರ ಏತ ನೀರಾವರಿ ಯೋಜನೆಗಾಗಿ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ. ಕುಂದಾಪುರದಲ್ಲಿ ನಾಳೆ ಬೃಹತ್ ಹೋರಾಟಕ್ಕೆ ರೂಪುರೇಷೆಗಳು ಸಿದ್ಧ ಆಗಿದೆ. ಈಗಾಗಲೇ ನಿರ್ಧರಿತ ಸ್ಥಳದಲ್ಲೇ ಅಂದ್ರೆ ಮುಂಚೆ ಏನ್ ಪ್ಲಾನ್ ಆಗಿತ್ತು ಅದೇ ಪ್ಲಾನ್ ಪ್ರಕಾರ ನೀರೆತ್ತಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಡ್ಯಾಮ್ನ ಕೆಳಭಾಗದಲ್ಲಿ ಜಾಕ್ವೆಲ್ ಬೇಡವೇ ಬೇಡ ಅಂತ ಕಡ್ಡಿ ತುಂಡು ಮಾಡದಂಗೆ ಹೇಳ್ತಾ ಇದ್ದಾರೆ. ಖಾಸಗಿ ಕಂಪನಿಗೋಸ್ಕರ ರೈತರನ್ನ ಬಲಿ ಕೊಡಬೇಡಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಏಕ ವ್ಯಕ್ತಿಗೋಸ್ಕರ ಅಥವಾ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ರೈತರ ಹಿತಾಸಕ್ತಿ ಬಲಿ ಕೊಡಬೇಡಿ. ಏತ ನೀರಾವರಿ ಯೋಜನೆ ಮತ್ತೆ ಆರಂಭಿಸಿ ರೈತರಿಗೆ ನೆರವಾಗಿ ಅಂತೇಳಿ ಆ ಭಾಗದ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ಮಂತ್ರಿ ಪ್ರಭಾವಕ್ಕೆ ಬ್ರೇಕ್ ಹಾಕಲೇಬೇಕು. ಹಾಲಿ ಯೋಜನೆ ಕೆಲಸವನ್ನ ಮಾಡ್ತಿರುವಂತ ಕಂಪನಿ ಏನಿದೆ ಆ ಕಂಪನಿಗೆ ಸಾಥ್ ಕೊಡಿ. ಇಲ್ಲ ಅಂತ ಅಂದ್ರೆ ಯೋಜನೆ ಮತ್ತಷ್ಟು ವಿಳಂಬ ಆಗತ್ತೆ, ರೈತರಿಗೆ ನೀರು ಸಿಗಲ್ಲ. ಯೋಜನೆ ಆರಂಭಿಸಲಿಲ್ಲ ಅಂತ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಒಂದು ಕಡೆ ಏನು ಮ್ಯಾಪ್ ನಾವು ಗಮನಿಸ್ತಾ ಇದ್ದೀವಿ, ಅದರಲ್ಲಿ ಎಕ್ಸಾಕ್ಟ್ ಆಗಿ ಮುಂಚೆ ಏನು ಪ್ಲಾನ್ ಆಗಿತ್ತು ಅಥವಾ ಯಾವ ರೀತಿಯಾಗಿ ಈ ಯೋಜನೆಯನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕಾಮಗಾರಿಯನ್ನ ಶುರು ಮಾಡಿದ್ರು ಅದೇ ಪ್ರಕಾರವಾಗಿ ಆಗಬೇಕು ಅಂತ ಯಾಕೆ ಅಂತ ಅಂದ್ರೆ ಈಗ ಒಂದು ವೆಚ್ಚ ಜಾಸ್ತಿ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಕೂಡ ಡಿಲೇ ಆಗುತ್ತೆ. ಅದರ ಜೊತೆಗೆ ಈಗ ಈ ಒಂದು ನೀರು ಸಿಗುತ್ತೆ ಅಂತೇಳಿ ಏನು 10 ಹಳ್ಳಿಗಳು ಕನಸನ್ನ ಕಾಣ್ತಾ ಇದ್ರು, ಅವರ ಕನಸಿಗೂ ಕೂಡ ಕೊಳ್ಳಿ ಇಡುವಂಥ ಕೆಲಸ ಮಾಡಬೇಡಿ. ಬದಲಿಗೆ ಈಗೇನು ಈ ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿರುವಂಥ ಕಂಪನಿ ಇದೆ ಆ ಕಂಪನಿಗೆ ಸಾಥ್ ಕೊಡಿ. ಆ ಕಂಪನಿ ಆ ಕೆಲಸವನ್ನು ಮಾಡೋದಕ್ಕೆ ಬಿಡಿ. ಈಗೇನು ಮುಂಚೆ ಪ್ಲಾನ್ ಆಗಿದೆ ಅದೇ ಪ್ರಕಾರ ಆಗಬೇಕು. ಒಂದು ವೇಳೆ ನೀವೇನಾದರೂ ಈ ಪ್ಲಾನನ್ನು ಚೇಂಜ್ ಮಾಡಿ ಮತ್ತೆ ಈ ಯೋಜನೆಯನ್ನು ಬದಲಿಸಿದ್ದೇ ಆದಲ್ಲಿ ನಾವು ಉಗ್ರ ರೀತಿಯಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಈಗ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂದಾಪುರದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡೋದಕ್ಕೆ ರೂಪುರೇಷೆ ಸಿದ್ಧ ಆಗಿದೆ. ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಡ್ಯಾಮ್ನ ಕೆಳಭಾಗದಲ್ಲಿ ಈಗ ಮತ್ತೆ ಅದಕ್ಕೆಲ್ಲ ಪ್ರೊಸೀಜರ್ಗಳೇನಿರುತ್ತೆ, ಈಗ ಆಲ್ಮೋಸ್ಟ್ 1 ವರ್ಷದ ಹಿಂದೆ ಶುರುವಾದಂಥ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿ ಆಗ ಏನೇನು ಪ್ರೊಸೀಜರ್ ಇರುತ್ತೆ, ಫಾರ್ಮಾಲಿಟೀಸ್ ಇರುತ್ತೆ, ಅದಕ್ಕೆಲ್ಲ ಪರ್ಮಿಷನ್ ತಗೊಳ್ಳೋದು ಮತ್ತೊಂದು ಅದೆಲ್ಲ ಆಗಿತ್ತು. ಈಗ ಮತ್ತೆ ಕೆಳಗಡೆ 600 ಮೀಟರ್ ದೂರದಲ್ಲಿ ಏನು ಈಗ ಒಂದು ಲಿಫ್ಟ್ ಮಾಡುವಂಥ ಜಾಗವನ್ನು ಗುರುತು ಮಾಡಿದ್ದಾರೆ, ಅಲ್ಲಿಗೆ ಮತ್ತೆ ಎಲ್ಲ ಮೊದಲಿಂದ ಮಾಡಬೇಕು, ಮತ್ತೆ 0 ಇಂದ ಶುರು ಮಾಡಬೇಕು. ಈಗ ಆಲ್ರೆಡಿ 50% ಕೆಲಸ ಆಗಿದೆ. ಇನ್ನು 50% ಅಂತ ಅಂದರೆ ಹೆಚ್ಚು ಕಡಿಮೆ ನಾನು ಹೇಳ್ದಂಗೆ 1 ವರ್ಷನೋ 2 ವರ್ಷನೋ ಆಸ್ಪಾಸಲ್ಲಿ ಅವರ ಕನಸೇನಿದೆ ಅದು ನೆರವೇರುತ್ತೆ. ಆಮೇಲೆ ಈ ಯೋಜನೆ ಪೂರ್ಣಗೊಳ್ಳುತ್ತೆ ಅನ್ನುವಂಥ ಖುಷಿಯಲ್ಲಿದ್ದರು ಆ ಭಾಗದ ರೈತರು. ಬಟ್ ಈಗ ಆ ಖುಷಿ ಕೂಡ ಕಿತ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಬದಲಿಗೆ ಆ ಪ್ರಾಜೆಕ್ಟನ್ನು ಮಾಡ್ತಾ ಇರುವಂಥ ಕಂಪನಿಗೆ ಸಪೋರ್ಟ್ ಮಾಡಿ, ಯಾವುದೋ ಒಂದು ವ್ಯಕ್ತಿಗೋಸ್ಕರ ಅಥವಾ ಯಾವುದೋ ಒಂದು ಪ್ರೈವೇಟ್ ಕಂಪನಿಗೋಸ್ಕರ ನೀವು ಈ ಥರ ಡಿಸಿಷನ್ ತಗೊಳ್ಳೋದು ಸರಿಯಲ್ಲ ಅನ್ನುವಂಥದ್ದು ಆ ಭಾಗದ ರೈತರು ಹೇಳ್ತಾ ಇರುವಂಥ ವಿಚಾರ. ಅದರ ಜೊತೆಗೆ ಈಗ ನಾಳೆ ಬೃಹತ್ ಪ್ರತಿಭಟನೆ ಕೂಡ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ.